ನಾವು ಹೀಲ್ ಮಾಡಬಹುದು. ಪಾರ್ಟಿಕಲ್ಸ್ ಅವೇನಪ್ಪ ಅಂದ್ರೆ ಇಂಟರ್ ಕನೆಕ್ಟೆಡ್, ಅದಕ್ಕೆ ಯಾವುದೇ ಟೈಮ್ ಡ್ಯೂರೇಷನ್ ಇರೋದಿಲ್ಲ. ಸೊ ನಾನು ಇಲ್ಲೇ ಕೂತ್ಬಿಟ್ಟು ನನ್ನ ಡಿವೈಸ್ ಮುಖಾಂತರ ಇನ್ನೊಬ್ಬರಿಗೆ ಹೀಲ್ ಮಾಡೋದು. ನೆಕ್ಸ್ಟ್ ಅದು ಕ್ವಾಂಟಮ್ ಸೈನ್ಸ್ ಅಂತ ಇಟ್ಸ್ ಅ ಬಿಗ್ ಟಾಪಿಕ್. ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಇನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಜಿಮೇಲ್ ನಾವೆಲ್ಲ ಜಿಮೇಲ್ ಯೂಸ್ ಮಾಡ್ತಿರ್ತಾನೆ. ಫಾರ್ ಎಕ್ಸಾಂಪಲ್ ಯಾವ್ದನ್ನ ಒಂದು ಮೇಲ್ ಕಳಿಸ್ತಾರೆ, ಮೇಲ್ ಕಳಿಸಿದಾಗ ನಾನು ಅದನ್ನ ಇವತ್ತು ನೋಡ್ತೇನೆ, ಆಮೇಲೆ ಬಹಳ ದಿನಗಳ ನಂತರ ನಾನು ಪುನಃ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿದಾಗ ಅವ್ರು ಏನ್ ಇಮೇಲ್ ಕಳಿಸಿದ್ರನ್ನ ರಿಸೀವ್ ಮಾಡಿ ನೋಡ್ತಾನೆ. ಹಂಗೆ ನಮ್ಮ ಇಲ್ಲಿ ನನ್ನ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಇರುವಂತಹ ಡಾಟಾನ ಸ್ಕ್ಯಾನ್ ಮಾಡಿ ಅದು ಕ್ಲೌಡ್ ಅಲ್ಲಿ ಅಂದ್ರೆ ಜಿಮೇಲ್ ಇಲ್ಲಿ ಕ್ಲೌಡ್ ಇರ್ತದೆ, ಆ ಕ್ಲೌಡ್ ಅಲ್ಲಿ ಸ್ಟೋರ್ ಇರ್ತದೆ, ವರ್ಷಾನುಗಟ್ಟಲೆ ನಮಗೆ ಇರ್ತದೆ. ಇವಾಗ ನಾವು ಸಾಯೋದಾಗ ನಾನೇ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಅದೇ ತರ ಪ್ರತಿ ಒಂದ್ ಸಾರಿ ಒಂದು ಬಯೋಮೆಟ್ರಿಕ್ ಫೀಲ್ಡ್ ಅಲ್ಲಿ ಇನ್ಫಾರ್ಮೇಶನ್ ಡಾಟಾನ ಸ್ಕ್ಯಾನ್ ಮಾಡಿದಾಗ ನಮಗೆ ಯಾವಾಗ ಬೇಕು ಏನಿನ್ನೊಂದು ಬರೀ ಇನ್ಫಾರ್ಮೇಶನ್ ಇದೆ ಅದನ್ನ ನಾವು ತಗೊಂಡು ಅದರ ಬೇಸ್ ಮೇಲೆ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಪ್ರೋಗ್ರಾಮ್ಸ್ ತಗೋಬಹುದು. ಸ್ವಲ್ಪ ಇದರಲ್ಲಿ ಶಾರ್ಟ್ ಇನ್ಫಾರ್ಮೇಶನ್ ಇದೆ. It is a very useful in PAIDS, lifestyle disease, chakra balancing, digital nutrition, learning.